ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳಾದರೂ ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷ ದುಶಾಸನನಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ಉಳಿದಿರುವ 4-6 ದಿನವಾದರೂ ಸಂತೋಷವಾಗಿರೋಣ ಎಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ, ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಈ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನೂ ಏನೇನನ್ನು ಬರೆದಿರುವೆ ದೇವ, ಏನೇನನ್ನು ಬರೆದಿರುವೆ. ಪಾಂಚಾಲಿ, ಪ್ರಿಯತಮೆ, ದ್ರೌಪದಿ, ಇವಳೇಕೆ ಇಂದು ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯೆ, ಕಾಂತೆ, ಶಾಂತೆ, ಧುರವೀರರಿಗೆ ವರಪತ್ನಿಯಾಗಿ ಬಂದನೇತಕ್ಕೆ ಕಾಂತೆ, ಶಾಂತೆ, ಧುರವೀರರಿಗೆ ವರಪತ್ನಿಯಾಗಿ ಬಂದನೇತಕ್ಕೆ ಭೀಮಸೇನನ ಪತ್ನಿಯಾಗಿ ನೀನು ಪ್ರಿಯೆ, ಭೀಮಸೇನನ ಪತ್ನಿಯಾಗಿ ನೀನು ಚಂಡ ಚಿಂತೆಯಿಂದ, ಚಂಡ ಚಿಂತೆಯಿಂದ ಕಡುಕೋಪವೇಕೆ ಕಡುದುಃಖವೇಕೆ ಕೋಮಲಾಗಿಗೆ, ಕಡುಕೋಪವೇಕೆ ಕಡುದುಃಖವೇಕೆ ಕೋಮಲಾಗಿಗೆ. ಕಾಂತೆ, ಶಾಂತೆ, ಧುರವೀರನಿಗೆ ವರಪತ್ನಿಯಾಗಿ ಮರುಗಲ್ಲೇ ತಗೆ, ಮರುಗಲ್ಲೇ ತಗೆ, ಮರುಗಲ್ಲೇ ತಗೆ. ಪ್ರಿಯತಮೆ, ಏನಾಯಿತು? ಏಕೆ ನಿಷ್ಕಾರಣವಾಗಿ ಅಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಹಲವಾರು ಕಾರಣಗಳಿರುವವು. ನೀವಾದರೂ ಪುರುಷರು, ಯಾರಾದರೂ ದುರ್ವಾಕ್ಯವನ್ನಾಡಿ ಅಪಮಾನ ಮಾಡಿದರೆ ನೀವೇ ಅವರಿಗೆ ಸರಿಯಾದ ಪ್ರತೀಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ನಾವು ಅನ್ನ ವಸ್ತ್ರಗಳಿಗೆ ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಸಹಾಯ ಬೇಕೇ ಬೇಕು. ಈ ಪರಮಾತ್ಮ ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ತಾನೇ ಸೃಷ್ಟಿಸಿದೆ ದೇವ, ಏಕೆ ತಾನೇ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಅದು ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಆಹಾ, ಪತ್ನಿಯನ್ನು ಪಣವಾಗಿಟ್ಟು ಆ ನಿಮ್ಮ ಋಷಿ ಮುನಿಗಳೇ ಆಜ್ಞೆ ಮಾಡಿರಬೇಕಲ್ಲವೇ? ಅಯ್ಯೋ, ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನ. ಪ್ರಿಯೇ, ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಪ್ರಿಯೇ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಂಡಿಲ್ಲವೇ? ಆದದ್ದಾಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಿರುವೆ? ನನ್ನೊಡನೆ ತಿಳಿಸುವಿನ ನಾಥ. ಆದರೆ ಅದರಿಂದಾಗೋ ಪ್ರಯೋಜನವಾದ್ರೆ ಏನು? ಎಷ್ಟೇ ಆಗಲಿ ನೀನು ನಿಮ್ಮಣ್ಣನ ಆಜ್ಞಾಧಾರಕ. ಅದು ಇಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕವೂ ಅಲ್ಲ. ಹಾಗಾದ್ರೆ ಹೇಳಿನ ಕೇಳು. ಈ ದಿವಸ ದೇವಿಯ ದರ್ಶನಕ್ಕೆಂದು ಹಸ್ತಿನಾಂಬೆಯ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳಾದರೂ ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದ್ಯೂತನನ್ನು ರಾಜಸಭೆಗೆ ಕಳುಹಿಸಿದ್ದಾರೆ, ಇನ್ನೇನು ಸಂಧಿ ಆಗೋದ್ರಲ್ಲಿದೆ, ಆಗಲಾದ್ರೂ ಬಿಚ್ಚಿದಿ ನಿನ್ನ ಮುಡಿಗಟ್ಟುವೆ ಅಷ್ಟೇ ಎಂದು ಪರಿಹಾಸ್ಯ ಮಾಡಿದಳು ಸ್ವಾಮಿ. ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ನನ್ನ ಸಂದೇಹವು ನಿಶ್ಚಯವಾಯಿತು. ಅರ್ಜುನನು ದ್ವಾರಕೆ ಹಿಂದಿರುಗಿದ್ದಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿದ್ದೆ.
ಅದಿರಲಿ, ಈಗ ರಾಯಭಾರಕ್ಕೆ ಹೋಗಿರುವ ಮಹಾನುಭಾವರು ಯಾರು? ಮತ್ತಿನ್ನಾರು, ನಮ್ಮಣ್ಣನಾದ ಶ್ರೀಕೃಷ್ಣ ಏ, ಪರಮಾತ್ಮ. ಗೋಪಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಆದರೆ ಆದರೆ ನಾನು ಮರೆಯುವೆನೆ, ಅದು ಎಂದಿಗೂ ಇಲ್ಲ. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ. ಬಾಬು ಪಾಂಚಾಲಿ, ಬಾಬು, ಬಲು ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿರುವೆ ಎಂದು ತಿಳಿದಿದ್ದೆ. ಬಹಳ ಚತುರ ನೀನು, ಜಾಣೆ. ಜಾಣೆ, ಬಲು ಜಾಣೆ, ಮುದ್ದಾಡುವೆನು ಬಾರೆ. ಜಾಣೆ, ಬಲು ಜಾಣೆ, ಮುದ್ದಾಡುವೆನು ಬಾರೆ. ಈ ಭೀಮನ ಬೇಗದ ಪಡು ನೀನು, ಭೀಮನ ಪಟ್ಟದ ರಾಣಿಯು ನೀನು. ಜಾಣೆ, ಬಲು ಜಾಣೆ, ಮುದ್ದಾಡುವೆನು ಬಾರೆ. ಪ್ರಿಯೆ, ಕುರುಕುಲ ಅದಮರಕ್ಕೆ ಕುರುವಂಶವನೇ ನಾಶವಗೈವೆ. ಪ್ರಿಯೆ, ಕುರುಕುಲ ಅದಮರಕ್ಕೆ ಕುರುವಂಶವನೇ ನಾಶವಗೈವೆ. ದುರುಳ ದುಶಾಸನ ನೋಡಲನ್ನು ಬಗೆದು. ಪ್ರಿಯೆ, ದುರುಳ ದುಶಾಸನ ನೋಡಲನ್ನು ಬಗೆದು ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಜಾಣೆ, ಬಲು ಜಾಣೆ, ಮುದ್ದಾಡುವೆನು ಬಾರೆ. ಈ ಮತವೇ ಮತ ಪ್ರಾಣಿಯು ನೀನು, ಜೀವನ ಪಟ್ಟದ ರಾಣಿಯು ನೀನು. ಜಾಣೆ, ಬಲು ಜಾಣೆ, ಮುದ್ದಾಡುವೆನು ಬಾರೆ. ಸಭೆಯ ಪರಿಭವವ ಮರೆಯುವೆನೇನು, ಕೈದ ಶಪಥವ ಮರೆಯುವೆನೆ. ಸಭೆಯ ಪರಿಭವವ ಮರೆಯುವೆನೇನು, ಕೈದ ಶಪಥವ ಮರೆಯುವೆನೆ. ಚಿಂತಿಸದಿರು ನೀ ದ್ರುಪದ ನಂದಿನಿ, ಚಿಂತಿಸದಿರು ನೀ ದ್ರುಪದ ನಂದಿನಿ. ರಣದೊಳು ಗುರುಳನ ಶಿರವನ್ನು ಕಡಿವೆ. ರಣದೊಳು ಗುರುಳನ ಶಿರವನ್ನು ಕಡಿವೆ. ಜಾಣೆ, ಬಲು ಜಾಣೆ, ಮುದ್ದಾಡುವೆನು ಬಾರೆ. ಈ ಭೀಮನ ಪಟ್ಟದ ರಾಣಿಯು ನೀನು, ವಿಮಾನ ಪಟ್ಟದ ರಾಣಿಯು ನೀನು. ಜಾಣೆ, ಬಲು ಜಾಣೆ, ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ, ಪ್ರಿಯೆ, ಸಮಯವಿದೆ
ಮಾಡಿದಾಗ, ಈ ನನ್ನ ಬೆಚ್ಚಿದ ಮುಡಿಯನ್ನು ಕಟ್ಟಿಸಿದಾಗ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಚೆಲ್ಲುತ್ತ ಸೇರುವೆ ಕಾಂತೆಯ ಸಮಯವಿದೆ ಶೃಂಗಾರಕ್ಕೆ ಭೀಮ ಮರ್ಮದೆಯ ಮನಕ್ಕಿಲ್ಲದಿರ ರಾಮ. ಮರ್ಮದೆಯ ಮನಕ್ಕಿಲ್ಲದಿರ ಸಮಯವಿದೆ. ಪ್ರಾಣೇಶ್ವರ, ಪ್ರಿಯೇ, ನೆನಪಿದೆಯೇ? ಏನದು? ಹಿಂದೆ ಒಂದು ದಿನ ಈ ನನ್ನ ಬೆಚ್ಚಿದ ಮುಡಿಯನ್ನು ಕಟ್ಟಿಸುವಿರಿ ಎಂದು ಹೇಳಿದ್ದೀರಿ. ಪ್ರಿಯೇ, ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ನುಡಿಸಲು ಅಪೇಕ್ಷಿಸುತ್ತಿರುವೆಯ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಡಿಯಲ್ಲ ಈ ಭೀಮಸೇನ. ಆಹಾಹಾ, ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆನ್ನದೇ ನನ್ನ ಇಚ್ಛೆ. ಆದ್ರೇನ್ ಮಾಡುವುದು? ಎಷ್ಟೇ ಆಗಲಿ ನಿಮ್ಮಣ್ಣನ ಆಘಾತ. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮ ಪಾರಾಯಣನಾದ ಧರ್ಮರಾಯನು ದುರ್ಯೋಧನ ಅನಂತ ಅಪರಾಧಗಳನ್ನು ಮಾಡಬಹುದು. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ದುರ್ಗವರನ್ನು ಮರಣಗೊಳಿಸದೆ ಧರ್ಮವನ್ನು ಬಿಡುವೆನೆ. ದುರುಳಕವರನ್ನು ಮರಣಗೊಳಿಸದೆ ಧರೆಯಲ್ಲಿ ಬಿಡುವೆನೆ. ರಣಗಳವರ ರಕ್ತಪಾನ ಮಾಡದಿರುವೆನೆ. ರಣಗಳವರ ರಕ್ತಪಾನ ಮಾಡದಿರುವೆನೆ. ದುರುಳಕವರನ್ನು ಮರಣಗೊಳಿಸದೆ ಧರೆಯಲ್ಲಿ ಬಿಡುವೆನೆ. ರಣಗಳವರ ರಕ್ತಪಾನ ಮಾಡದಿರುವೆನೆ. ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದ ಮೆಟ್ಟಿಕೊಳ್ಳುವೆ. ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದ ಮೆಟ್ಟಿಕೊಳ್ಳುವೆ. ಗರ್ಭಕ್ಕೆ ತಟ್ಟಿದವನ ಮುಟ್ಟಿಕೊಳ್ಳುವೆ, ಗಲೆಯೊಳಗೆ ಮುಟ್ಟಿಕೊಳ್ಳುವೆ. ಗರ್ಭಕ್ಕೆ ತಟ್ಟಿದವನ ಮುಟ್ಟಿಕೊಳ್ಳುವೆ, ಗಲೆಯೊಳಗೆ ಮುಟ್ಟಿಕೊಳ್ಳುವೆ. ದುರ್ಮತವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ರಣಗಳವರ ರಕ್ತಪಾನ ಮಾಡದಿರುವೆನೆ. ರಣಗಳವರ ರಕ್ತಪಾನ ಮಾಡದಿರುವೆನೆ. ನೋಡುವಣ್ಣ, ಆಗಲೇ ಭೀಮಸೇನನು ಯುದ್ಧದ ಪ್ರಸ್ತಾಪವನ್ನು ಕೇಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ಯಾರು ಶಕ್ತರಲ್ಲ. ಪಾರ್ಥ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಜಗತ್ತಿನ ಸುಖ ದುಃಖಗಳಿಗೆ ಶ್ರೀರೇ ಮೂಲ ಕಾರಣವೆಂದು ಕೌರವರೊಡನೆ ಇದ್ದಕ್ಕಿಂತಲೂ ಈ ನನ್ನ ಸಹೋದರನ ಕೋಪವನ್ನು ಸಮನ ಮಾಡಲು ನನ್ನಿಂದ ಅಸಾಧ್ಯವಾಗಿರುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬೆಚ್ಚದ ಬಿರುಗಲು ನಿಮ್ಮೆಲ್ಲರ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ನೀಡಬಲ್ಲದು. ಅಗ್ಗಜ, ಅಣ್ಣ, ಮಾಲಿನಿ ಮನದ ವೇದನೆ ನೀಗಿಸು ಸಮಯವಿದೆಂದರಿದೆಯ ಕರುಣಿ ಏತಗೆ ಇದು ಗುಣವೋ. ಪಾಂಚಾಲಿ,
ಧರ್ಮಜ ನೆಮ್ಮಯ್ಯ ನಿರ್ಮಲ ಮಾತೃವು ಮೀರುವುದನುಚಿತ ಪರಿಕಿಸದ ನುಡಿಯ ಮೀರುವುದನುಚಿತ ಪರಿಕಿಸದ ನುಡಿಯ ಮನಸ್ಸು ತಾಪವತರು ಸೈಪುದು ಮನದನು ತಾಪವತರು ಧರ್ಮದಿಂದ ಜರ ಕಾರ್ಯ ಸಾಧಿ ಕೋಮಲ ಹೃದಯನು ಕೊರಗಲು ಸರಿಯೇ ಧರ್ಮದಿಂದ ಜನ ಕಾರ್ಯ ಸಾಧಿಸು ಕೋಮಲ ಹೃದಯನ ಕೊರಗಲು ಸರಿ ಸಾರ ಸಾಕ್ಷಿ ನೀನರಿಯದ ಈ ಪರಿ ಸಾರ ಸಾಕ್ಷಿ ನೀನರಿಯದ ಈ ಪರಿ ಏಕಿತ್ತು ನೀನಂತೂ ಈ ಕೋಪ ಕಳವೆ ಏಕಿತ್ತು ನೀನಂತೂ ಈ ಕೋಪ ಕಳವೆ ಮಾಲಿನಿ ಮನದ ವೇದನೆ ನೀಗಿತು ಸಮಯವಿದೆ ತರುಣಿ ಏತಕ್ಕೆ ಈ ದುರುಳವೋ ಪಾಂಚಾಲಿ ಇದಕ್ಕೆ ಏನು ಹೇಳುವೆ ಧರ್ಮ ಧರ್ಮವೆಂದು ಪರಿತಪಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸ್ತಲ್ಲವೇ? ಪಾಂಚಾಲಿ ಯುದ್ಧದಂತೆ ಒಂದು ಸಾಂಗ್ಸ್ ನೋಡಿ ಸಾ ಬಿಡು ಬಾಬವ ಮನದಿ ಅನುಜ ಬಿಡು ಬಾಬವ ಮನದಿ ಬಿಡು ಬಾಬವ ಮನದಿ ಅನುಜ ಬಿಡು ಬಾಬವ ಮನದಿ ದುಡುಕಿ ಸಮರ ಬಯಸುವುದನುಚಿತ ದುಡುಕಿ ಸಮರ ಬಯಸುವುದನುಚಿತ ಬಿಡು ಪಾಪವ ಮನದಿ ಅನುಜ ಬಿಡು ಪಾಪವ ಮನದಿ ಸಹೋದರ ಮಡದಿ ಪಂಚಾಲಿಯ ಬಿಡು ಮುಡಿಸಾಪವೋ ಗುರು ಸಂಜಾತರ ಧರಿಸದಿರುವುದೇ ಮಡದಿ ಪಂಚಾಲಿಯ ಬಿಡು ಮುಡಿಸಾಪವೋ ಗುರು ಸಂಜಾತರ ಧರಿಸದಿರುವುದೇ ತಳಿದವರು ಮುಂದೆ ಬಾಳಿಗರು ಎಂಬ ಭೀಮ ತಳಿದವರು ಮುಂದೆ ಬಾಳಿಗರು ಎಂಬ ಹಿರಿಯರ ವಾಣಿಯ ಮರೆಯುವುದನುಚಿತ ವಾಣಿಯ ಮರೆಯುವುದನುಚಿತ ಬಿಡು ಪಾಪವ ಮನದಿ ಅನುಜ ಬಿಡು ಪಾಪವ ಮನದಿ ತುಡುಕಿ ಸಮರ ಬಯಸುವುದನುಚಿತ ತುಡುಕಿ ಸಮರ ಬಯಸುವುದನುಚಿತ ಬಿಡು ಪಾಪವ ಮನದಿ ಅನುಜ ಬಿಡು ಪಾಪವ ಮನದಿ ಸಹೋದರ ಬಿಡು ಪಾಪವ ಮನದಿ ನಿಲ್ಲು ಸಹೋದರ ನಿಲ್ಲು ನಿನ್ನ ಕೋಪವನ್ನು ನಾನು ತಡೆಯಬಲ್ಲನೆ ಕೋಪ ಮಾಡಬೇಡವಣ್ಣ ಧರ್ಮರಾಜನು ನಮ್ಮೆಲ್ಲರಿಗೂ ಹಿರಿಯವನು ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ ಪ್ರಾಣೇಶ್ವರ ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸ್ತಲ್ಲವೇ? ದ್ರೌಪದ
ಮಾನವರಿಗೆ ಯುದ್ಧ ನಾಶಕ್ಕೆ ಕಾರಣ ಮಾನವರಿಗೆ ಯುದ್ಧ ನಾಶಕ್ಕೆ ಕಾರಣ ಮಾನಿನಿ ಮರಗುವುದೇ ಮನೋಹರ ಮಾನಿನಿ ಮರಗುವುದೇ ಮಾನವರಿಗೆ ಯುದ್ಧ ನಾಶಕ್ಕೆ ಕಾರಣ ಮಾನಿನಿ ಮರಗುವುದೇ ಮನೋಹರ ಮಾನಿನಿ ಮರಗುವುದೇ ವಾಸುದೇವನ ಕೃಪೆಯು ನಮಗಿರುವಾಗ ವಾಸುದೇವನ ಕೃಪೆಯು ನಮಗಿರುವಾಗ ತಿಳಿಯದೆ ದುಡುಕುವುದೇ ಮನೋಹರ ಮಾನವರಿಗೆ ಯುದ್ಧ ನಾಶಕ್ಕೆ ಕಾರಣ ಮಾನಿನಿ ಮರಗುವುದೇ ಮನೋಹರ ಮಾನಿನಿ ಮರಗುವುದೇ ದ್ರೌಪದ ಯುದ್ಧದಂತೆ ಶಾಂತಿಯ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ ದೇವಿ ಯುದ್ಧವು ಎಂತಹ ಘೋರವಾದ ಕರ್ಮವೆಂದು ನೀನು ತಿಳಿದಿಲ್ಲ ಪಾಂಚಾಲಿ ನಾವುಗಳು ಅಭಿಮಾನಕ್ಕೆ ಹೊಸರಾಗಿ ಯುದ್ಧವನ್ನು ಪ್ರಾರಂಭಿಸಿದ್ರೆ ಮುಂದಿನ ವಿಚಾರಕ್ಕೆ ನಾವೇ ದುಃಖಿಸಬೇಕಾಗುವುದು ಅದಕ್ಕಾಗಿ ನಾನು ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡುತ್ತಿರುವನು ರಾಜೇಂದ್ರ ಧೌಮ್ಯನನ್ನು ಸಂಧಿ ಕಳುಹಿಸಿ ಅಪಮಾನ ಹೊಂದಿದಿರಿ ಕುಲಪುರೋಹಿತರನ್ನು ಕಳಿಸುವುದಕ್ಕೆ ಮದುವೆಯ ಆಮಂತ್ರಣ ಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗಿಲ್ಲದೇ ಹೋಯಿತು ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಅಪಮಾನಕ್ಕೆ ಗುರಿ ಮಾಡಿದಿರಲ್ಲ ಎನ್ನುವುದೇ ನನ್ನ ಚಿಂತೆ ಏನೇ ಕೋಲಾಹಲ ಜಯ ಜಯ ಶ್ರೀಕೃಷ್ಣ ಜಯ ಜಯ ಶ್ರೀಕೃಷ್ಣ ಜಯ ಜಯ ಕೃಷ್ಣ ಅಗ್ರಜ ಆಶೀರ್ವದಿಸಣ್ಣ ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ ಓದ ಕಾರ್ಯವೇನಾಯಿತು ಓದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಪರಮಾತ್ಮ ಸಂಧಿಯ ವಿಚಾರವು ನಡೆಯುತ್ತೆ ಓ ನಡೆಯಿತು. ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ಪ್ರಾಣೇಶ್ವರ ನಿಮ್ ಸಹೋದರರೇ, ನಿಮ್ಮ ಅಪೌಷಧ ವರ್ತನೆಯ ಪುರಸ್ಕಾರವು ನಿಮಗೇ ಇರಲಿ. ಮಾಡಿದ ಪ್ರತಿಜ್ಞೆ ಅಂತ ನಡೆಯುವ ಸ್ವಾತಂತ್ರ್ಯವು ಮಾತ್ರ ನನಗಿರಲಿ. ಪ್ರಾಣೇಶ್ವರ ಆ ನಿಧಾನಿಸಿ, ಅಣ್ಣನ ಮಾತಾದ್ರೂ ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಯದುಪತಿ ಸಭೆಯಲ್ಲಿ ಏನೇನು ನಡೆಯಿತು? ನಾನು ನಿರೀಕ್ಷಿಸಿದಂತೆಯೇ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಹೋಗಿದ್ದುದು ಅದಕ್ಕಾಗಿಯಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಕೃಷ್ಣ ಅಜ್ಞಾತವಾಸದ ನೆಪದಿಂದ ಅರ್ಜುನನು ಕೈಗೆ ಬಳೆಗಳನ್ನು ತೊಟ್ಟನು. ಈಗ ಈ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಸೀರೆ ಉಡಿಸಲು ಉಡಿಸುತ್ತಿರುವೆಯ ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗೆ ಏಕಯ್ಯ ಇಷ್ಟೊಂದು ಆಕ್ರೋಶ? ಭೀಮಸೇನ, ಆ? ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ತಾಳ್ಮೆಯಿಂದ ನನ್ನ ಮಾತುಗಳನ್ನು ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ ಮುಂದೇನಾಯಿತು? ಧರ್ಮನಂದನ, ನಿಮ್ಮ ಸಂದೇಶವನ್ನು ರಾಜ್ಯಸಭೆಯಲ್ಲಿ ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಇನ್ನೂ ಮುಂತಾದ. ಆ ದುರ್ಯೋಧನ ಆತನು ಸಹ. ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಭಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವುದೇ ಪಾಲನ್ನು ನಿರೀಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುತ್ತೇನೆ. ಭೀಮಸೇನ, ನೀನು ನಿಜವಾಗಿಯೂ ವಿಡಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ? ಸ್ವಲ್ಪ ಸಾವಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು
ನನಗೊಪ್ಪದು ಒಪ್ಪದು ಒಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿಯಲ್ಲ. ಹೇಳು ಕೃಷ್ಣ, ಹೇಳು, ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಪಾರ್ಶ್ವದಲ್ಲಿ ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತಿದ್ದಲ್ಲಿಯೇ ತಿಳಿಸಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ನನ್ನೊಡನೆ ನಿನಗೆ ಪರಿಹಾಸ್ಯವೇ? ಇದು ಪರ್ಯಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ನಿನ್ನ ಗದೆಯನ್ನು ಸ್ವಲ್ಪ ದೂರವಿರಿಸಿ ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ನೆನಪಿರಲಿ ಕೃಷ್ಣ, ಅದು ಕ್ಷಣಕಾಲ ಮಾತ್ರ. ಈ ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದ್ರೂ ಮೀರಿರುವನೇ ಕೃಷ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಪರಮಾತ್ಮ, ಬಂಡಿ ಬಂಡಿ ಅನ್ನವನ್ನು ತಿನ್ನುವ ಈ ಚಂಡ ಭೀಮನ ಕೈಯನ್ನು ಬಂಧಿಸಲು ಸಾಧ್ಯವೇ? ಇದೆಂತ ಪರಿಹಾಸ್ಯ ಕೃಷ್ಣ. ಪರ್ಯಾಸವಲ್ಲ ತಂಗಿ. ನೀನು ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತಿಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ನಿನಗೆ ಆ ವಿಷಯವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ನಿಮ್ಮಣ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಕೋಪ ಮಾಡುವುದಿಲ್ಲ ತಾನೇ? ಈಗ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಸಿದ್ಧವಾಗಿತ್ತು. ಮತ್ತಿನ್ಯಾರು? ದುರಭಿಮಾನಿಯಾದ ದುರ್ಯೋಧನನು ಆಜ್ಞಾಪಿಸಿದನು. ಆತನ ತಮ್ಮ ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಇಂತಹ ಸಾಹಸದ ಕಾರ್ಯಗಳು ಅವರಿಗಲ್ಲದೆ ಮತ್ತಾರಿಂದ ಸಾಧ್ಯ? ಪಾಂಚಾಲಿ, ಈ ನೀಚ ಕೃತ್ಯದಿಂದ ಆ ದುರಭಿಮಾನವು ಶಿಖರವನ್ನೇ ಮುಟ್ಟಿರುವುದು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುಂಡಿ ಕೌರವ ಈ ರೀತಿ ಅಪಮಾನ ಮಾಡಿದನು. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ, ಅವರು ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ನೀವು ಸಂಧಿಯನ್ನು ಬಯಸುವುದಾದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರಥಿಕರ ಘೋಷದಲ್ಲಿ ಎಂದು ಹೇಳಿದರು. ಪರಮಾತ್ಮ, ಈ ಸಂದೇಶಕ್ಕೆ ನಮಗುಳಿದುದು ಒಂದೇ ಉತ್ತರ, ಅದು ಯುದ್ಧ. ನಾನು ಎಂದೂ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದವನೆಂದು. ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ಧನಂಜಯ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಓಹೋ, ಯಾರೂ ಬಿಡಿಸುವುದಿಲ್ಲವೇ? ನಾನೇ ಬಿಡಿಸಿಕೊಳ್ಳುತ್ತೇನೆ. ಹರರ ಶಂಭೋ ಮಹಾದೇವ. ಎಲ್ಲಿ ಎಲ್ಲಿ ನನ್ನ ಗದೆ? ಈಗ ಎಲ್ಲರೂ ಕೇಳಿರಿ ಈ ಚಂಡ ಭೀಮನ ಪ್ರಚಂಡ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಲ್ಲಿ ಜನಿಸಿರುವುದೇ ನಿಜವಾಗಿದ್ದರೆ, ನನ್ನ ಎತ್ತ ತಾಯಿ ವೀರಮಾತೆ ಕುಂತಿದೇವಿಯ ಸ್ತನ್ಯಪಾನ ಮಾಡಿರುವುದೇ ನಿಜವಾಗಿದ್ದರೆ, ಮುಂದೆ ನಡೆಯುವ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಆ ಕೌರವನ 99 ಮಂದಿ ಸಹೋದರರನ್ನು ಸಲಬಡಿದು ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ಆ ದುರ್ಲ ದುಶ್ಯಾಸನನ ಒಡನನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ನನ್ನ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸುವೆನು. ಆ ದರ್ಪಿತ ದುರ್ಯೋಧನ ತೊಡೆಯನ್ನು ನನ್ನೀ ಗದಾದಂಡದಿಂದ ಮುರಿದು ಅವನ ರಾಜಮುಕುಟವನ್ನು ಕಿತ್ತು ನೆಲಕ್ಕಪ್ಪಳಿಸಿ ನನ್ನೀ ಎಡಗಾಲಿನಿಂದ ಒಂದು 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 ಪುಡಿ ಪುಡಿ ಮಾಡುವೆನು.
ಪಾಂಡವರ ರಸಿಯ ಕುರುಬನು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಅಂಜನ ಪಾಂಡವರ ರಸಿಯ ದುರ್ಬನು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಗಂಡ ಎಲುಬುಗಳ ತುಂಡರಿಸಿ ಚಂಡಿಗೌತಣವ ಮಾಡಿಸುವೆ ಗಂಡ ಎಲುಬುಗಳ ತುಂಡರಿಸಿ ಚಂಡಿಗೌತಣವ ಮಾಡಿಸುವೆ ಭೋರ್ಗರೆವ ಕಾರ್ಪುಡಿನಲ್ಲಿ ಆರ್ಪಡಿಸಿ ಭೋರ್ಗರೆವ ಕಾರ್ಪುಡಿಲಿನಂತೆ ಆರ್ಪಡಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಪದಿಂದ ನೆರವ ಕೌರವರ ಕಾಲ್ಗಳ ಪಿಡಿದು ಗಿರಗಿರನೆ 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 ಏಳಕ್ಕಪ್ಪಳಿಸುವೆ ಒಂದು ಶೂನ್ಯತೆಯ ಕುಲ ಹೇಳಿಗಳನ್ನು ಸೆಳೆತಂದು ಸೆಳೆಗಳನ್ನು ಕೊಚ್ಚಿ ಎಡಗಡೆಗೆ ಬೆರೆಸಿ ಒಳ್ಳೆ ದೇವ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಲು ನಾನು ಅಶಕ್ತನಾದರೆ ನನಗತಿ ಭಯಂಕರ ನರಕವೇ ಪ್ರಾಪ್ತವಾಗಲಿ. ನನ್ನ ಈ ಪ್ರತಿಜ್ಞೆಗೆ ನಿನ್ನ ಚರಣಗಳೇ ಸಾಕ್ಷಿ.